ನಮಸ್ಕಾರ ವೀಕ್ಷಕರೇ. ಈ ವಿಷಯ ತುಂಬಾನೇ ವಿಶೇಷವಾಗಿದ್ರು ಕೂಡ ಪ್ರತಿ ದಿವಸ ಇದು ನಡೀತಾ ಇರುತ್ತೆ. ಅದೇ ಸಿಟ್ಟು. ಸಿಟ್ಟು ಮಾನವನ ಸಹಜ ಒಂದು ಗುಣ. ಆದರೆ ಅದೇ ಸಿಟ್ಟು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ಅನಾರೋಗ್ಯಕ್ಕೆ ಎಡೆ ಮಾಡುತ್ತೆ. ಆ ಸಿಟ್ಟನ್ನ ಕಂಟ್ರೋಲ್ ಇಟ್ಕೊಳ್ಬೇಕು. ಎಲ್ಲಿ ಬೇಕು ಅಲ್ಲಿ ಮಾತ್ರ, ಅದು ಸಹಜವಾದಂತ ಸಿಟ್ಟನ್ನ ತೋರಿಸ್ತಾ ಬೇರೆ ಸಿಟ್ಟನ್ನ ಅದು ಅತಿರೇಕಕ್ಕೆ ಹೋಗದಿರೋ ತರ ನೋಡ್ಕೊಳ್ಳೋದಕ್ಕೆ ನಮ್ಮ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಯಾಕೆ ಹೇಗೆ ಸಹಾಯಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರತಾಶೇಖರ್ ಅವರು ಮಾತನಾಡ್ತಾರೆ. ಡಾಕ್ಟ್ರೆ, ಈಗ ಸಿಟ್ಟು ಅನ್ನೋದು ಸಹಜ ಗುಣ, ಆದ್ರೆ ಸಿಟ್ಟು ಅತಿರೇಕಕ್ಕೆ ಹೋದಾಗ ಆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು? ಸಿಟ್ಟು ಬಂದಾಗ 10 ಎಣಿಸು ಅಂತ ಹೇಳ್ತಾರೆ. ಆದ್ರೆ 10 ಎಣಿಸುವಷ್ಟು ಯಾರಿಗೂ ಒಂದೊಂದು ಕಂಟ್ರೋಲ್ ಇರೋದೇ ಇಲ್ಲ ಬಿಡಿ. ಸೊ ಅದಕ್ಕೋಸ್ಕರ ನೀವು ಎಲ್ಲರೂ ಹೇಳೋದು ನೋಡಿ, ನಗ್ನಗ್ತಾ ಇರಿ, ನಿಮ್ ಜೀವನ ಚೆನ್ನಾಗಿರುತ್ತೆ ಅಂತೆಲ್ಲ ಕೇಳ್ತೀರಿ. ಆದ್ರೆ ಬೆಳಿಗ್ಗೆ ಎದ್ದಲ್ಲಿಂದ ಸಣ್ಣ ಪುಟ್ಟ ವಿಚಾರಕ್ಕೂ ಸಿಟ್ಟು ಮಾಡೋದಲ್ಲ. ಸಣ್ಣ ಪುಟ್ಟ ಒಳ್ಳೆತನದ ಏನು ಒಳ್ಳೇದಲ್ಲಿದೆ ಅದನ್ನ ಖುಷಿಯಾಗಿ ನೀವು ಸ್ವೀಕಾರ ಮಾಡಬೇಕು. ಸೊ ಅದನ್ನ ಜೀವನದಲ್ಲಿ ಕಲ್ತ್ಕೋಬೇಕು. ಯಾಕಂದ್ರೆ ಜೀವನ ಇರೋದು ತುಂಬಾ ಕಡಿಮೆ ಅಲ್ವಾ? ಸೊ ನಮ್ಗೆ ಸಿಟ್ಟು ಮಾಡಕ್ಕೆ, ಜಗಳ ಮಾಡೋದು ಅಥವಾ ಇನ್ನೇನು ಮಾಡ್ಲಿಕ್ಕೆ ನಿಜವಾಗ್ಲೂ ಟೈಮ್ ಇಲ್ಲ. ಸೊ ನೀವು ಯೋಚನೆ ಮಾಡ್ಬೇಕು, ಒಳ್ಳೇದನ್ನ ಮಾಡೋದಕ್ಕೆ ಮಾತ್ರ ನಿಮ್ಗೆ ಆ ಹ್ಯಾಪಿನೆಸ್ ಸಿಕ್ಕೋದು. ನಿಮ್ಮ ಎಲ್ಲ ಆಕ್ಷನ್ಗಳಿಗೂ ಅದೇ ತರ ವಾಪಸ್ ಬರುತ್ತಲ್ವ ರಿಯಾಕ್ಷನ್. ಅವಾಗ ಏನಾಗುತ್ತೆ, ಸೊ ಇಡೀ ಬಾಡಿ ಅಂಡ್ ಮೈಂಡ್, ದೇಹ ಮತ್ತು ಮನಸ್ಸು ಹಾಳಾಗ್ತಾ ಹೋಗುತ್ತೆ, ಕಾಯಿಲೆಗಳಿಗೆ ತುತ್ತಾಗುತ್ತೆ. BP, ಸ್ಟ್ರೋಕು ಇದೆಲ್ಲ ಬರೋದು. ಪ್ರತಿಯೊಂದು ಕಾಯಿಲೆಗೂ ಕಾರಣನೇ ನಮ್ಮ ಮನಸ್ಸು. ನೀವು ಯಾವಾಗ ಸಿಟ್ಟು ಸೆಡವು ಹೆಚ್ಚು ಮಾಡ್ತಾ ಹೋಗ್ತೀರಿ, ಇಡೀ ದೇಹ ಹಾಳಾಗ್ತಾ ಹೋಗುತ್ತೆ. ನಮ್ಮ ಲೈಫ್ ಸ್ಪ್ಯಾನ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಸೊ ಒಂದು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಇರೋ ತರ ಒಳ್ಳೆ ತರದಲ್ಲಿ ನಗುತ್ತಾ ಜೀವನ ಮಾಡಿ. ಆಗ ಎಲ್ರಿಗೂ ನೀವು ಬೇಕಾಗಿರ್ತೀರಿ, ನಿಮ್ಮನ್ನೆಲ್ಲರೂ ಇಷ್ಟಪಡ್ತಾರೆ. ಅದು ತುಂಬಾ ಮುಖ್ಯ. ನೀವು ಅದೇ ತರ ಜೀವನನ ನಡೆಸಬೇಕು. ಅದಕ್ಕೊಂದು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಯಾರಿಗೂ ಹರ್ಟ್ ಮಾಡಲ್ಲ. ಆದಷ್ಟು ನನ್ನ ಪ್ರಯತ್ನ ಮೀರಿ ಸಿಟ್ಟನ್ನ ಕೂಡ ಕಂಟ್ರೋಲ್ ಅಂದ್ರೆ ತಕ್ಷಣ ಸುಮ್ಮನೆ ಇರೋದಲ್ಲ. ಸೊ ಅದನ್ನ ನಿಧಾನವಾಗಿ ಕಂಟ್ರೋಲ್ ಮಾಡ್ಕೊಂಡು ಬನ್ನಿ. ಅದಕ್ಕೆ ಪೂರಕವಾಗಿ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ, ಪ್ರಾಣಾಯಾಮಗಳನ್ನ ಮಾಡುವಂಥದ್ದು, ಯೋಗಾಭ್ಯಾಸಗಳನ್ನ ಮಾಡುವಂಥದ್ದು, ಮುದ್ರಾ, ಮಂತ್ರ, ಹೋಮ ಇದನ್ನೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ, ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ನೀವು ತುಂಬಾ ಹ್ಯಾಪಿಯಾಗಿ ಖಂಡಿತ ಇರ್ತೀರಿ. ಗೊತ್ತಾಯ್ತಲ್ಲ, ಬಿತ್ತಿದ್ದಂತೆ ಬೆಳೆ. ನಾವೇನು ಬಿತ್ತನೆ ಮಾಡ್ತೀವೋ ಅದೇ ನಮಗೆ ಪೈರಾಗಿ ಬರುತ್ತೆ. ಹಾಗಾಗಿ ನಮ್ಮ ಬಿತ್ತನೆಗಳು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂಗತಿಗಳಾಗಿರ್ಬೇಕು. ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದಾದ್ರೆ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಆ ಫಲಗಳು ಚೆನ್ನಾಗಿ ಬಂದಾಗ ಏನಾಗುತ್ತೆ, ನಮ್ಮ ಇಡೀ ಬದುಕೆ ಬಂಗಾರವಾಗಿರುತ್ತೆ. ಹಾಗಾಗಿ ಬಿತ್ತಿದಂತೆ ಬೆಳೆ ಅನ್ನೋದು ನಮ್ಮ ಹಿರಿಯರು ಕೊಟ್ಟಂತ ಉಕ್ತಿ. ಹಾಗಾಗಿ ದೈನಂದಿನ ಜೀವನ ಶೈಲಿಯನ್ನ ನಾವು ತುಂಬಾ ವಿಜೃಂಭಣೆಯಿಂದ ಆರಾಧಿಸ್ಕೋಬೇಕು, ಅನುಭವಿಸ್ಬೇಕು ಅಂತ ಹೇಳಿದಾಗ ಕೂಲ್, ಕಾಮ್ ಅಂಡ್ ಆಕ್ಷನ್. ಓಕೆನಾ?